ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರ ವಾಟ್ಸಪ್ನಲ್ಲಿ ಒಂದು ಹೊಸ ರೂಲ್ಸ್ನ ಮಾಡಿರೋಂಥದ್ದು ವೀಕ್ಷಕರೇ. ಅದು ಏನು ಅಂತಂದರೆ, ನಿಮ್ಮ ವಾಟ್ಸಪ್ಗಳನ್ನ ನೀವು ಯೂಸ್ ಮಾಡ್ತಾ ಇರ್ತೀರಲ್ಲ, ಅದೇ ಸಿಮ್ಮು ಅದೇ ಮೊಬೈಲಲ್ಲಿ ಇರಬೇಕಾಗಿರುತ್ತೆ ವೀಕ್ಷಕರೇ. ನೀವೇನಾದರೂ ಬೇರೆ ಒಂದು ಮೊಬೈಲಲ್ಲಿ ಆ ಸಿಮ್ನ ಹಾಕಿ ಅಲ್ಲಿ OTP ತೊಗೊಂಡು ನಿಮ್ಮ ಮೊಬೈಲಲ್ಲಿ ವಾಟ್ಸಪ್ನೇನಾದರೂ ನೀವು ಏನಾದರೂ ಯೂಸ್ ಮಾಡ್ತಾ ಇದ್ರೆ ಇನ್ನು ಮುಂದೆ ಅದು ಸಾಧ್ಯ ಆಗಲ್ಲ ವೀಕ್ಷಕರೇ. ಯಾಕೆಂದರೆ ಕೇಂದ್ರ ಸರ್ಕಾರ ಹ್ಯಾಕರ್ಸ್ಗಳನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ರೂಲ್ಸ್ನ ಜಾರಿಗೆ ತಂದಿರೋಂಥದ್ದು ವೀಕ್ಷಕರೇ. ಯಾಕೆಂದರೆ ಹ್ಯಾಕರ್ಸ್ಗಳು ನಿಮ್ಮ ಮೊಬೈಲ್ಗೆ ಒಂದು OTP ಲಿಂಕ್ನ ಸೆಂಡ್ ಮಾಡಿ ಆ OTP ತೊಗೊಂಡು ನಿಮ್ಮ ವಾಟ್ಸಪ್ ಕಂಟ್ರೋಲ್ನ ಅವರ ವಾಟ್ಸಪ್ನಲ್ಲಿ ಯೂಸ್ ಮಾಡಿಕೊಂಡು ನಿಮ್ಮ ವಾಟ್ಸಪ್ನಲ್ಲಿರೋ ಕಾಂಟ್ಯಾಕ್ಟ್ ಡೀಟೇಲ್ನೆಲ್ಲ ತೊಗೊಂಡು ಅವ್ರಿಗೆ ನಿಮ್ಮ ವಾಟ್ಸಪ್ನಲ್ಲೇ ಮೆಸೇಜ್ ಮಾಡ್ತಾರೆ ವೀಕ್ಷಕರೇ. ಅದು ಏನು ಅಂತಂದರೆ, ನನಗೆ ಎಮರ್ಜೆನ್ಸಿ ಒಬ್ರಿಗೆ ಅಮೌಂಟ್ ಕಳಿಸ್ಬೇಕಾಗಿದೆ, ನನ್ನ ಒಂದು ಗೂಗಲ್ ಪೇ ಮತ್ತು ಫೋನ್ಪೇ ಯಾವುದು ಕೂಡ ವರ್ಕ್ ಆಗ್ತಾ ಇಲ್ಲ, ನಿನ್ನ ಅಕೌಂಟಿಂದ ನಾನು ಒಂದು ಅಕೌಂಟ್ ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಅಮೌಂಟ್ನ ಎಮರ್ಜೆನ್ಸಿ ಇದೆ, ತುಂಬ ಬೇಗ ಕಳಿಸ್ಬಿಡು ಅಂತ ಏನು ಮಾಡ್ತಾರೆ, ನಿಮ್ಮ ವಾಟ್ಸಪ್ ನಂಬರಿಂದ ಅವ್ರು ಏನು ಮಾಡ್ತಾರೆ, ನಿಮ್ಮ ಸಂಬಂಧಿಕರುಗಳಿಗೆ ವಾಟ್ಸಪ್ ಮಾಡ್ತಾರೆ ವೀಕ್ಷಕರೇ. ಆವಾಗ ಅವ್ರು ಏನು ತಿಳ್ಕೊತಾರೆ, ತುಂಬ ಕ್ಲೋಸ್ ಆಗಿರೋರು ಏನು ಮಾಡ್ತಾರೆ, ಹೌದಾ ಎಮರ್ಜೆನ್ಸಿ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅರ್ಜೆಂಟಾಗಿ ಅಮೌಂಟ್ನ ಸೆಂಡ್ ಮಾಡ್ತಾರೆ. ಏಕೆ ಅಂತಂದರೆ, ನಿಮ್ಮ ವಾಟ್ಸಪ್ನಿಂದನೇ ಅವ್ರಿಗೆ ಮೆಸೇಜ್ ಹೋಗಿರೋ ಕಾರಣಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಎಮರ್ಜೆನ್ಸಿ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ರಿಲೇಷನ್ಶಿಪ್, ನಿಮ್ಮ ಫ್ರೆಂಡ್ಶಿಪ್ಗೋಸ್ಕರ ಅವರು ಅಮೌಂಟ್ನ ಸೆಂಡ್ ಮಾಡ್ತಾರೆ ವೀಕ್ಷಕರೇ. ಇದು ಹ್ಯಾಕರ್ಸ್ ಮಾಡೋಂಥ ಟ್ರಿಕ್ಸ್. ಈ ಹ್ಯಾಕರ್ಸ್ ಮಾಡೋ ಟ್ರಿಕ್ಸ್ಗಳನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಕೇಂದ್ರ ಸರ್ಕಾರ ಏನು ಮಾಡ್ತಿದೆ, ಒಂದು ಹೊಸ ರೂಲ್ಸ್ನ ಜಾರಿಗೆ ತಂದಿದೆ ವೀಕ್ಷಕರೇ. ಅಂದರೆ ಯಾವ ಒಂದು ಮೊಬೈಲಲ್ಲಿ ಸಿಮ್ ಇದೆ ಆ ಸಿಮ್ಮಲ್ಲಿ ಮಾತ್ರ ಆ ವಾಟ್ಸಪ್ಪು ವರ್ಕ್ ಆಗಬೇಕು ಅಂತ ಈ ರೂಲ್ಸ್ನ ಜಾರಿಗೆ ತಂದಿರೋಂಥದ್ದು ವೀಕ್ಷಕರೇ. ಇನ್ನು ಕೆಲವ್ರು ಏನು ಮಾಡ್ತಿದ್ರು, ಸಿಮ್ ಇದ್ದಾಗ ಆ ಸಿಮ್ನ ವಾಟ್ಸಪ್ಗೆ OTP ತೊಗೊಂಡು ವಾಟ್ಸಪ್ನ ಲಾಗಿನ್ ಮಾಡಿಕೊಂಡು ಅದಾದಮೇಲೆ ಸಿಮ್ ಡೆಡ್ ಆದರೂ ಕೂಡ ಈಗಲೂ ಕೂಡ ಆ ವಾಟ್ಸಪ್ಗಳನ್ನ ಯೂಸ್ ಮಾಡ್ತಾ ಇರೋಂಥದ್ದು ವೀಕ್ಷಕರೇ. ಇನ್ನು ಮುಂದೆ ಅದು ಸಾಧ್ಯ ಆಗಲ್ಲ ವೀಕ್ಷಕರೇ. ಯಾವ ಒಂದು ಮೊಬೈಲ್ ಸಿಮ್ ಇರುತ್ತೆ ಆ ಒಂದು ಮೊಬೈಲಲ್ಲಿ ಮಾತ್ರ ವಾಟ್ಸಪ್ಪು ವರ್ಕ್ ಆಗಂಥದ್ದು ವೀಕ್ಷಕರೇ. ಹಾಗಿದ್ರೆ ಕಂಪ್ಯೂಟರ್ಗಳಲ್ಲಿ ಮತ್ತು ಲ್ಯಾಪ್ಟಾಪ್ಗಳಲ್ಲಿ ಬಳಸ್ತಾ ಇರೋಂಥ ವಾಟ್ಸಪ್ ಕತೆ ಏನು ಅಂತಂದರೆ, ಅವರು ಕೂಡ ಅಷ್ಟೇ 6 ಗಂಟೆ ಅಂದರೆ 6 ಅವರ್ಸ್ಗೊಂದ್ಸಲ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಕ್ಯಾನ್ ತೊಗೊಂಡು ಲಾಗಿನ್ ಮಾಡ್ಕೋಬೇಕಾಗಿರುತ್ತೆ ವೀಕ್ಷಕರೇ. ಈ ರೀತಿ ಕೇಂದ್ರ ಸರ್ಕಾರ ಒಂದು ಹೊಸ ರೂಲ್ಸ್ನ ಜಾರಿಗೆ ತಂದಿದೆ ವೀಕ್ಷಕರೇ. ಅಂದರೆ ಈ ರೂಲ್ಸ್ ಬಂದು ವಾಟ್ಸಪ್ಗೆ ಮಾತ್ರ ಅಲ್ಲ, ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು ಕೂಡ ಅನ್ವಯಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.